ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಹೂವಿನಡಗಲಿ ಪಟ್ಟಣದಲ್ಲಿ KRS ಪಕ್ಷದಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. KRS ಪಕ್ಷದ ಹಿರಿಯ ನಾಯಕರಾದಂತಹ ಪಯ ಗಣೇಶ್ ಅವರು, ಚಂದ್ರಶೇಖರ್ ದೊಡ್ಡಮನಿಯವರು, ಇನ್ನು ಅನೇಕರು ಪದಾಧಿಕಾರಿಗಳು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಹೂವಿನಡಗಲಿ ತಾಲೂಕಾ ಘಟಕದ KRS ಪಕ್ಷದ ತಾಲೂಕಾ ಘಟಕದ ಅಧ್ಯಕ್ಷರಾದಂತಹ ನಾಗರಾಜ್, ಜಿಲ್ಲಾ ಅಧ್ಯಕ್ಷರಾದಂತಹ ಸುಬಾನ್ ಹುಗ್ಲೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಉದ್ಯೋಗಕ್ಕಾಗಿ ಕನ್ನಡಿಗರು ಯುವಜನ ಹಕ್ಕೊತ್ತಾಯ ಸಮಾವೇಶವನ್ನು ಜನವರಿ 26ರಂದು ಬೆಳಗಾಂನಲ್ಲಿ ನಡೆಸಲಾಗುವುದು ಎನ್ನುವಂತಹ ಒಂದು ಮಾಹಿತಿಯನ್ನು ನೀಡಿದರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಶೇಖರ್ ದೊಡ್ಡಮನಿ, ಪಯ ಗಣೇಶ್, ಜಿಲ್ಲಾಧ್ಯಕ್ಷರಾದಂತಹ ಸುಬಾನ್ ಉಗುಲೂರ್ ಅವರು ಮಾತನಾಡುವುದರ ಮೂಲಕ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಅನ್ಯಾಯ ಆಗ್ತಾ ಇದೆ, ಸರ್ಕಾರ ಕೇವಲ ಕಣ್ಣೊರೆಸುವ ತಂತ್ರವನ್ನು ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಉದ್ಯೋಗವನ್ನು ನೀಡುವಂತಹ ಕೆಲಸ ನಮ್ಮ ಕನ್ನಡಿಗರಿಗೆ, ಪದವಿಯನ್ನು ಮಾಡಿಕೊಂಡಂಥವರಿಗೆ ಉದ್ಯೋಗವನ್ನು ನೀಡುವಂತಹ ಕೆಲಸ ಮಾಡ್ತಾ ಇಲ್ಲ ಎನ್ನುವಂತಹ ಒಂದು ಆರೋಪವನ್ನು ಮಾಡುವುದರ ಮೂಲಕ ಜನವರಿ 26ರಂದು ಬೆಳಗಾಂನಲ್ಲಿ ಉದ್ಯೋಗಕ್ಕಾಗಿ ಕನ್ನಡಿಗರು ಯುವ ಜನರ ಹಕ್ಕೊತ್ತಾಯ ಎನ್ನುವಂತಹ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಬನ್ನಿ ಮಾತನಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ, ಕೇಳೋಣ. ಬೆಳಗಾವಿಯಲ್ಲಿ ಉದ್ಯೋಗಕ್ಕಾಗಿ ಕನ್ನಡಿಗರು ಯುವ ಜನರ ಹಕ್ಕೊತ್ತಾಯ ಸಮಾವೇಶ ಇದೇ ಜನವರಿ 26ರಂದು ಬೆಳಗಾವಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಕನ್ನಡಿಗರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಮನವಿ ಮಾಡಬಹುದು. ಯುವಕರಿಗೆ ಇವತ್ತು ಎಲ್ಲ ರೀತಿಯ ಡಿಗ್ರಿಗಳನ್ನು ತಗೊಂಡ ನಂತರ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ. ಸಾಕಷ್ಟು ಕಚೇರಿಗಳಲ್ಲಿ ಸಿಬ್ಬಂದಿಯ ಕೊರತೆ ಇದ್ರೂ ಸರ್ಕಾರ ಅವ್ರನ್ನ ನಿಯೋಜನೆ ಮಾಡ್ಕೊಳ್ತಾ ಇಲ್ಲ. ಯುವಕರಿಗೆ ಮತ್ತೆ ಈ ಒಂದು ರಾಜ್ಯದ ಯುವಕರದೇನು ಒಂದು ಏಜ್ ಬಾರ್ ಅಂತ ಇರುತ್ತೆ, ಪ್ರತಿಯೊಂದಕ್ಕೂ ಒಂದು ಏಜ್ ಬಾರ್, ಒಂದು ಏಜ್ ಲಿಮಿಟ್ ಅಂತ ಇರುತ್ತೆ. ಡಿಗ್ರಿ ಎಲ್ಲ ತಗೊಂಡ ನಂತರ ಇವತ್ತು ಉದ್ಯೋಗ ಸಿಗ್ಬೋದು, ನಾಳೆ ಕಾಲ್ಫಾರ್ಮ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎದುರು ನೋಡುವಂಥ ಸಂದರ್ಭ. ಒಂದು ವೇಳೆ ಉದ್ಯೋಗ ಕೊಡಲಿಕ್ಕೆ ರೆಡಿ ಇದ್ದಾರೆ ಅಂತಂದರೆ ಲಕ್ಷಾಂತರ ಜನ ಉದ್ಯೋಗಕ್ಕೆ ಅರ್ಜಿಯನ್ನು ಹಾಕುವಂಥದ್ದು ಕೂಡ ನಡೆಯುತ್ತೆ. ಬಟ್ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಯುವಕರನ್ನ ಒಂದು ಹಾದಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ಗಮನಿಸ್ತಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ನಿರುದ್ಯೋಗಿ ಉದ್ಯೋಗಗಳು ಉದ್ಯೋಗ ಇಲ್ಲ, ಬಟ್ ಹಾರ್ಡ್ ವರ್ಕ್ ಮಾಡಲಿಕ್ಕೂ ಇಲ್ಲ, ಮಾಡಬೇಕಂದ್ರೂ ಕೆಲಸ ಇಲ್ಲ. ಹಾಗಾಗಿ ಬೆಟ್ಟಿಂಗ್ ಇದರಲ್ಲಿ ತೊಡ್ಕೊಳ್ಳೋದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಡ್ರಗ್ಸ್ಗೆ ಅಡಿಕ್ಟ್ ಆಗುವಂಥದ್ದು, ಆಮೇಲೆ ಲಾಸ್ಟಿಗೆ ಸೂಸೈಡೇ ದಾರಿ ಅನ್ನೋ ಲೆಕ್ಕಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೀವಿ. ರಮ್ಮಿ ಆಡ್ರಿ ಅಂತ ಹೇಳ್ತಾರೆ. ಚಂದ್ರಶೇಖರ್ ದೊಡ್ಡಮನಿಯವರು ಮಾತನಾಡುವುದರ ಮೂಲಕ ನಿರುದ್ಯೋಗಿಗಳಾದಂತಹ ಪದವೀಧರರು ದಾರಿ ತಪ್ತಾ ಇದ್ದಾರೆ, ಅಡ್ಡದಾರಿ ಹಿಡಿತಾ ಇದ್ದಾರೆ, ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ವಿದ್ಯಾವಂತರಿಗೆ, ಪದವೀಧರರಿಗೆ ಅವರಿಗೆ ಉದ್ಯೋಗವನ್ನು ಕೊಡಬೇಕು ಎನ್ನುವಂತಹ ಒಂದು ಆಗ್ರಹವನ್ನು ಕೂಡ ಮಾಡಿದರು. ಬಹಳಷ್ಟು ಯುವಕರು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪವನ್ನು ಕೂಡ ದೊಡ್ಡಮನಿ ಚಂದ್ರಶೇಖರ್ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿರುವಂಥದ್ದು ಉದ್ಯೋಗಕ್ಕಾಗಿ ಕನ್ನಡಿಗರು ಯುವಜನರ ಹಕ್ಕೊತ್ತಾಯ ಸಮಾವೇಶ ಅಂತಂದು ಒಂದು ಕಾರ್ಯಕ್ರಮವನ್ನು ಇದೇ ತಿಂಗಳ 26ನೇ ತಾರೀಕಿಗೆ ಬೆಳಗಾವಿಯಲ್ಲಿ ನಡೆಸ್ತಾ ಇರುವಂಥದ್ದು. KRS ಪಕ್ಷ ಪ್ರತಿ ವರ್ಷ ಜನವರಿ 12ರಂದು ಸ್ವಾಮಿ ವಿವೇಕಾನಂದರ ಜಯಂತಿಯ ಹೆಸರಿನಲ್ಲಿ ಒಂದು ಯುವ ಸಮಾವೇಶವನ್ನ ಸಂಘಟಿಸುವಂಥದ್ದು ಇರುವಂಥ ಒಂದು ದಿನ ಅಂತಂದು, ಹಾಗಾಗಿ ಆ ದಿನದಂದು ಈ ಕಾರ್ಯಕ್ರಮವನ್ನು ಮಾಡಬೇಕಂತಂದು ನಿರ್ಧಾರ ಮಾಡಿರುವಂಥದ್ದು. ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಕ್ಷದ ಪ್ರಮುಖರು
ಮಾತಾಡಿರುವಂಥದ್ದು. ಈ ದೇಶದಲ್ಲಿ ಸುಮಾರು 35 ಕೋಟಿ ಜನಗಳು ಯುವ ಜನರು ಇದ್ದಾರೆ ಅನ್ನುವಂಥ ಸಂದೇಶವನ್ನ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಗತ್ತಿನೆಲ್ಲೆಡೆ ಹೋದ್ರು ಕೂಡ ಅದ್ರ ಬಗ್ಗೆ ಬಹಳ ಘಂಟಾಘೋಷವಾಗಿ ಹೇಳ್ತಾರ. ಯುವಕರು ಈ ದೇಶ ರಕ್ಷಣೆ ಮಾಡಬೇಕಾದಂಥವ್ರು, ಯುವಕರ ಕೈಗೆ ನಾವು ಹಕ್ಕುಗಳನ್ನು ಕೊಡ್ತೀವಿ, ಅವಕಾಶಗಳನ್ನು ಕೊಡ್ತೀವಿ ಅಂತಂತಂದು ಜಗತ್ತಿನಲ್ಲಿ ಎಲ್ಲಿ ಹೋದ್ರೂ ಕೂಡ ಯುವಜನರ ಫೇವರ್ ಆಗಿ ಮಾತಾಡ್ತಾರ. ನಮಗೆ ಸಂತೋಷ. ಆದ್ರೆ ಆ ಯುವಕರನ್ನ ರಕ್ಷಣೆ ಮಾಡೋದು ಹೆಂಗೆ ಅಂತಂತಂದು ಆ ಯುವಕರ ಕೈಗೆ ಒಂದು ಉದ್ಯೋಗ ಕೊಟ್ರೆ ಆ ಮೂಲಕ ಈ ದೇಶವನ್ನ ಕಟ್ಟುವಂತ ಕೆಲಸಗಳು ಆಗ್ತದ. ಆದ್ರೆ ಉದ್ಯೋಗ ಕೊಡದೆ ಯುವಜನರನ್ನ ಕುಸಲಾಯಿಸುವಂತ ಆ ತರದ ಕೆಲಸಗಳನ್ನು ಮಾತ್ರ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತದ್ದು. ಇವತ್ತು ಕರ್ನಾಟಕ ಸರ್ಕಾರ ಯುವಜನರಿಗೆ ಕೆಲಸ ಕೊಡ್ಲಿಕ್ಕಾಗಲ್ಲ. ಯುವಜನರಿಗೆ 3,000 ರೂಪಾಯಿ ಅಂತಂದು ನಾವು ಅದನ್ನು ಕೊಡ್ತೀವಿ ಅಂತಂದು ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಎರಡೂ ಸರ್ಕಾರಗಳು ಯುವಕರಿಗೆ ನಿಜವಾದಂತಹ ನ್ಯಾಯವನ್ನು ಒದಗಿಸ್ತಾ ಇಲ್ಲ, ಕೇವಲ ಮೂಗಿಗೆ ತುಪ್ಪ ಹಚ್ಚುವಂತಹ ಕೆಲಸವನ್ನು ಮಾಡ್ತಾ ಇವೆ. ಈ ಒಂದು ಪರ್ಯಾಯವಾಗಿ ಸರ್ಕಾರಗಳ ವಿರುದ್ಧ ನಮ್ಮ ಹೋರಾಟವಾಗಿದೆ. ಯುವಕರಿಗೆ, ಯುವಜನತೆಗೆ, ವಿದ್ಯಾವಂತ ಪದವೀಧರರಿಗೆ ಜೀವನೋಪಾಯಕ್ಕಾಗಿ, ಜೀವನದ ನಿರ್ವಹಣೆಗಾಗಿ ಉದ್ಯೋಗ ಬೇಕು, ನೌಕರಿ ಬೇಕು ಎನ್ನುವಂತಹ ಒಂದು ಹಕ್ಕೊತ್ತಾಯವೇ ಬೆಳಗಾಂನಲ್ಲಿ ಜನವರಿ 26ರಂದು ನಡೆಯುವಂತಹ ಉದ್ಯೋಗಕ್ಕಾಗಿ ಕನ್ನಡಿಗರು ಯುವ ಜನತೆಯ ಹಕ್ಕೊತ್ತಾಯ ಸಮಾವೇಶ ಜರುಗಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಳ್ಳುವುದರ ಮೂಲಕ KRS ಪಕ್ಷ ಮಹತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎನ್ನುವಂತಹ ಮಾತನ್ನು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ KRS.